ನಾವು ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ BY ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ಲಿಮಿಟ್ಸ್ಗೆ ಬರಲ್ಲ, ಅವ್ರು ಮಾಡಕ್ಕೆ ಹೊರಟಿದ್ದಾರೆ, ಇದು ಕೇಂದ್ರ ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ತಗೊಂಡಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಜನಗಣತಿಯ ಜೊತೆಗೆ ಜಾತಿ ಗಣತಿಗೆ ನಿರ್ಧಾರದ ವಿಚಾರ ಏನಿದೆ, ಕೇಂದ್ರದ ನಿರ್ಧಾರದಿಂದ ನಮ್ಮ ವರದಿಗೆ ಸಮಸ್ಯೆ ಆಗಲ್ಲ. ಯಾರು ಹೇಳ್ತಾ ಇರೋದು? ಗ್ಯಾರಂಟಿ ನ್ಯೂಸ್ಗೆ ಜಯಪ್ರಕಾಶ್ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರದ ನಿರ್ಧಾರದಿಂದ ನಮ್ಮ ವರದಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡಿದ್ದೀವಿ ಅಂಡ್ ಮೀಸಲಾತಿ ಕೊಡಕ್ಕೆ ಜಾತಿ ಗಣತಿಯಿಂದ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡಲಿ. ಕ್ಯಾಬಿನೆಟ್ನಲ್ಲಿ ನಮ್ಮ ವರದಿಯನ್ನು ಅಂಗೀಕರಿಸೋಕೆ ಸಮಸ್ಯೆ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿರೋದು. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನಿಗದಿ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ. ಅಲ್ಲಿ ನೋಡಿದ್ರೆ ವಿಜಯೇಂದ್ರ ಅವರು ಅವ್ರ ಲಿಮಿಟ್ಸ್ಗೆ ಬರಲ್ಲ ಅಂತಾರೆ. ಇಲ್ಲ, ರಾಹುಲ್ ಗಾಂಧಿ ಅವರು ಎಷ್ಟೋ ದಿವಸದಿಂದ ಇದ್ರ ಬಗ್ಗೆ ಒತ್ತಡವನ್ನು ಹಾಕ್ತಾನೆ ಇದ್ರು. ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಆಗಿದೆ. 2015 ಈಗ ಮಾಡಿದ್ದಾರೆ ಜನಗಣತಿನ, ಜಾತಿ ಗಣತಿನ. ಅದರೊಟ್ಟಿಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದೆ ಅಲ್ವಾ? ಹೌದೌದು. ಈಗ ನಮ್ಗೆ ಬೇಕಾಗಿದ್ದು ಈ ಮೀಸಲಾತಿ ಎಲ್ಲ ಕೊಡ್ಲಿಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮೀಸಲಾತಿಯು ಇದು ಸಮೀಕ್ಷೆಯೂ ಬೇಕಾಗುತ್ತೆ. ಹೌದೌದು. ಬರೇ ಜಾತಿ ಗಣತಿ ಆದ್ರೂ ಸಾಕಾಗೋದಿಲ್ಲ ನಿಮಗೆ. ಹೌದೌದು. ಅವರು ಸೋಷಿಯಲ್ ಕಂಡೀಷನ್, ಎಜುಕೇಶನ್ ಮತ್ತೆ ಇದ್ರದ್ದು ಎಂಪ್ಲಾಯ್ಮೆಂಟು ಎಲ್ಲ ಬೇಕಾಗುತ್ತೆ. ಈಗ ಇದೇ ವರದಿಗೆ ಏನು ಎಫೆಕ್ಟ್ ಆಗಲ್ವಾ ಅಂತ? ಇಲ್ಲ, ಈಗ ಕಾಂತರಾಜ್ ಅವರ ಸಂದರ್ಭದಲ್ಲಿ ಡೇಟಾ ಕಲೆಕ್ಟ್ ಮಾಡಿದ್ರು. ನಾವು ಅದೇ ಡೇಟಾದ ಮೇಲೆ ವರದಿಯನ್ನು ಕೊಟ್ಟಿದ್ದೇವೆ. ಈಗ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಆಗಿದೆ. ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿ ಅವ್ರು ತೀರ್ಮಾನ ತಗೊಂಡ್ರೆ ಆಯ್ತು. ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನು ಇರೋದಿಲ್ಲ. ಯಾಕಂದ್ರೆ ಅದು ನಾವು ಏನು ಪ್ರವರ್ಗವನ್ನು ಮೀಸಲಾತಿಯನ್ನು ಕೊಟ್ಟಿದ್ದೇವೆ. ಅತ್ಯಂತ ಹಿಂದುಳಿದವರಿಗೂ ಸಹ ಈ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ನಾವು. ಈಗ ಅದಕ್ಕೂ ಇದಕ್ಕೆ ತೊಂದರೆ ಆಗಲ್ಲ. ಈಗ ಇದು ಮಾಡುವಾಗ 2026 ಅಂತ ಹೇಳಿದ್ದಾರೆ. ಅದೆಲ್ಲ ಮುಗಿದು ಫೈನಲ್ ಬರುವಾಗ 2027 ಆಗ್ತದೆ. ಈಗಲೇ ಇದನ್ನು ಮಾಡಿದ್ರೆ ಪಾಪದವರಿಗೆಲ್ಲ ಕೊಡ್ಬೋದಲ್ಲ, ಮೀಸಲಾತಿ ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ಅದರ ಜೊತೆಗೆ ಎಲ್ಲ ಒಂದು ಕಚೇರಿಯಲ್ಲಿ ಕೂತು ಬರೆದಿರುವಂತಹ ರಿಪೋರ್ಟ್ ಇದು. ಹಾಗಾಗಿ ಇದು ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅವರು ನೇಮಕ ಮಾಡಿದ ಕ್ಲಾಸ್ ಕಮಿಷನ್ನೇ ಕೊಟ್ಟಂತ ವರದಿ ಇದು. ಅದರಿಂದ ಅವರು ನೇಮಕ ಮಾಡಿದಂತ ಆಯೋಗವನ್ನ ಅನುಮಾನ ಮಾಡುವಂತ ಪರಿಸ್ಥಿತಿ ಹೋಗ್ಬಾರ್ದು. ಅದನ್ನ ಅವರು ಬಿಡುಗಡೆ ಆಗ್ತದಲ್ಲ, ಆಮೇಲೆ ಚೆಕ್ ಮಾಡ್ಲಿ, ಅವ್ರು ಕ್ರಾಸ್ ಚೆಕ್ ಮಾಡ್ಲಿ. ಅಥವಾ ಕೇಂದ್ರ ಸರ್ಕಾರ ಪುನಃ ಮಾಡ್ತಾರಲ್ಲ, ಅದನ್ನು ಇದನ್ನು ಕಂಪೇರ್ ಮಾಡ್ಬೋದಲ್ಲ.